ನಮಸ್ತೆ ರೈತ ಬಾಂಧವರೇ, ನಾವಿವತ್ತು ಅಡಿಕೆ ಬೆಳೆಯಲ್ಲಿ ಕಾಡುವಂತ ಅಣಬೆ ರೋಗದ ಬಗ್ಗೆ ತಿಳಿದುಕೊಳ್ಳೋಣ. ರೋಗ ಯಾವ ರೀತಿ ಬರುತ್ತೆ, ನಾವು ಅದನ್ನ ಯಾವ ರೀತಿ ಹತೋಟಿ ಮಾಡಬೇಕು, ರೋಗ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಗಮನಿಸ್ಕೋಬೇಕು, ಅಡಿಕೆಯಲ್ಲಿ ಕಾಡುವಂತಹ ಅಣಬೆ ರೋಗ ಅದು ಅಣಬೆ ರೋಗ ಅಲ್ಲ, ಬೇರು ಕೊಳೆ ರೋಗ. ಅಣಬೆ ರೋಗಕ್ಕೆ ಇರುವಂತಹ ಇನ್ನೊಂದು ಹೆಸರು ಬೇರು ಕೊಳೆ ರೋಗ. ಈ ರೋಗ ಹೇಗೆ ಬರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ರೋಗ ಬರುವಂಥದ್ದು ಬೇರಿಗೆ ಹಾನಿಯಾಗಿ, ಬೇರಿನ ಮೇಲೆ ಶಿಲೀಂಧ್ರಗಳ ದಾಳಿಯಾಗಿ ಅಲ್ಲಿಂದ ರೋಗ ಶುರುವಾಗುವಂಥದ್ದು. ಈ ರೋಗವನ್ನು ನಾವು ಗುರುತಿಸೋದು ಹೇಗೆ? ಮೊದಲನೇ ಹಂತದಲ್ಲಿ ರೋಗ ಇರುವಾಗ ನಾವು ಗುರುತಿಸಬಹುದು. ಹೇಗೆ ಇದನ್ನು ಗುರುತಿಸೋದು ಅಂತ ನಾವು ನೋಡೋದಾದ್ರೆ, ರೋಗಕ್ಕೆ ತುತ್ತಾದಂತಹ ಗಿಡಗಳು, ಯಾವ ಗಿಡದ ಬೇರಿಗೆ, ಯಾವ ಮರದ ಬೇರಿಗೆ ರೋಗ ತುತ್ತಾಗಿರುತ್ತೆ, ರೋಗ ಹಾನಿ ಅಟ್ಯಾಕ್ ಮಾಡಿರುತ್ತೆ, ಇಲ್ಲಿ ಗಿಡಗಳು ಆಹಾರ ಪೂರೈಕೆಯನ್ನು ತಗೊಳಕ್ಕೆ ಸಾಧ್ಯವಾಗದೆ ಏನ್ ಮಾಡ್ತವೆ, ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮೊದಲನೇದಾಗಿ ಗಣ್ಣುಗಳ ಕಿರಿದಾಗ್ತಾ ಹೋಗ್ತವೆ. ಅಡಿಕೆ ಮರದಲ್ಲಿ ಗಣ್ಣುಗಳಂತ ನಾವೇನ್ ನೋಡ್ತೀವಿ, ಕಿರಿದಾಗ್ತಾ ಹೋಗ್ತವೆ. ಮತ್ತೆ ಅಡಿಕೆ ಮರದ ಹಾಳೆ ಅಥವಾ ಗರಿಗಳು ಕಿರಿದಾಗ್ತಾ ಹೋಗ್ತವೆ. ಅಡಿಕೆ ಮರದ ತಲೆ ಅಥವಾ ಸುಳಿ ಅಂತ ಹೇಳ್ತೀವಿ, ಚಿಕ್ಕದಾಗಿ ಚೂಪುಗಾಗ್ತಾ ಹೋಗುತ್ತೆ. ಗರಿಗಳು ಉದುರುವಂತ ಸಂದರ್ಭ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ. ಅಡಿಕೆ ಕೂಡ ಉದುರುವಂತ ಸಂದರ್ಭ ಬರುತ್ತೆ ಮುಂದಿನ ದಿನಗಳಲ್ಲಿ. ಇದು ಆರಂಭಿಕ ಹಂತದಲ್ಲಿ ಅಣಬೆ ರೋಗ ಬಂದಿರತಕ್ಕಂಥ ಗಿಡ ತೋರಿಸುವಂತ ಒಂದು ಲಕ್ಷಣಗಳು, ರೋಗ ಲಕ್ಷಣಗಳು. ಇದು ಹೇಗೆ ಬಂತು, ಇದು ಬರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ನಾವು ಕೊಡುವಂತ ಯಥೇಚ್ಛವಾದ ನೀರು, ಮಣ್ಣಿಗೆ ಯಥೇಚ್ಛವಾಗಿ ನಾವು ನೀರು ಕೊಡೋದ್ರಿಂದ ಮಣ್ಣಿನಲ್ಲಿ ನೀರು ಅಲ್ಲೇ ನಿಂತು ಪ್ಯಾಥೋಜನ್ ಸೃಷ್ಟಿ ಆಗುತ್ತೆ. ಪ್ಯಾಥೋಜನ್ ಸೃಷ್ಟಿಯಾದಾಗ ಶಿಲೀಂಧ್ರಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಶಿಲೀಂಧ್ರಗಳು ಏನ್ ಮಾಡ್ತವೆ, ಬೇರಿನಲ್ಲಿ ಆಶ್ರಯ ಪಡಿತವೆ. ಬೇರಿನಲ್ಲಿ ಆಶ್ರಯ ಪಡೆದಂತಹ ಶಿಲೀಂಧ್ರಗಳು ಕಾಲಕ್ರಮೇಣ ಕಾಂಡ ಭಾಗಕ್ಕೂ ಪಸರಿಸ್ತವೆ, ಕಾಂಡ ಭಾಗದಲ್ಲೂ ಕೂಡ ಆಶ್ರಯ ಪಡಿತವೆ. ಕಾಂಡ ಭಾಗ ಮತ್ತು ಬೇರಿನಲ್ಲಿ ಯಾವಾಗ ಶಿಲೀಂಧ್ರಗಳು ಆಶ್ರಯ ಪಡೆದು ಅಲ್ಲಿ ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ದೇವೆ, ಗಿಡದ ಆರೋಗ್ಯ ಸಂಪೂರ್ಣ ಹಾದಿಗೆಡುತ್ತೆ. ಗಿಡ ಕಂಪ್ಲೀಟ್ ಆಗಿ ಅವನತಿಯತ್ತ ಸಾಗುತ್ತೆ. ಹೀಗೆ ಸಾಗಿದಂತಹ ಗಿಡದ ಕಾಂಡ ಭಾಗದಲ್ಲಿ ಅಣಬೆ ಕಾಣಿಸ್ಕೊಳುತ್ತೆ. ಅಣಬೆ ಕಾಣಿಸ್ಕೊಂಡಂತಹ ಟೈಮಲ್ಲಿ ರೋಗ ಹತೋಟಿ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ನಾವು ಏನೇ ಮಾಡಿದ್ರು ಕೂಡ ಆಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಯಾವಾಗ ಕಾಂಡ ಭಾಗದಲ್ಲಿ ಅಣಬೆ ಕಾಣಿಸ್ಕೊಂತ ಇದೆ, ಆ ಒಂದು ಕಾಂಡ ಭಾಗ ನಿರ್ಜೀವ ಸ್ಥಿತಿಗೆ ತಲುಪಿರುತ್ತೆ. ಕಾಂಡ ಸತ್ತೋಗಿರುತ್ತೆ. ಕಾಂಡ ಸತ್ತೋದ್ಮೇಲೆ ಅಣಬೆ ಬರುವಂಥದ್ದು. ಕಾಂಡ ಸಾಯೋದಕ್ಕಿಂತ ಮುಂಚೆ ಎಲೆಗಳು ಕಿರಿದಾಗುವಂಥದ್ದು, ತಲೆ ಸಣ್ಣಗಾಗುವಂಥದ್ದು, ಮತ್ತೆ ಬೆಳವಣಿಗೆ ಕುಂಠಿತ ಆಗುವಂಥದ್ದು, ಈ ತರದ್ದು ಕಾಣಿಸ್ಕೊಂತ ಇರುತ್ತೆ. ಈ ತರದ್ದು ಕಾಣಿಸ್ಕೊಂಡಾಗ್ಲೇ ನಾವು ರೋಗನ ಹತೋಟಿ ಮಾಡ್ಕೋಬೇಕೇ ಹೊರತು ಅಣಬೆ ಬಂದ ನಂತರ ರೋಗ ಹತೋಟಿ ಮಾಡಲಿಕ್ಕೆ ಸಾಧ್ಯತೆಗಳು ಇಲ್ಲ. ಯಾಕೆಂದ್ರೆ ಆ ಒಂದು ಮರದ ಕಾಂಡ ಭಾಗ ನಿರ್ಜೀವ ಆದ ಮೇಲೇನೆ ಅಣಬೆ ಆಚೆಗೆ ಬಂದಿರತಕ್ಕಂಥದ್ದು. ಅಣಬೆ ಅಂದ್ರೆ ಬೇರೆ ಏನೂ ಅಲ್ಲ, ಅದು ಕೂಡ ಶಿಲೀಂಧ್ರದ ಒಂದು ಗುಂಪು, ಶಿಲೀಂಧ್ರದ ಗುಂಪು ಅಂತ ನಾವು ಹೇಳ್ಬೋದು. ಶಿಲೀಂಧ್ರ ಆಚೆ ಬಂದಿದೆ, ಅಲ್ಲಿ ಆ ಒಂದು ಮರದ ಬುಡದ ಒಳಗಡೆ, ಕಾಂಡದ ಒಳಗಡೆ ಕೂಡ ಶಿಲೀಂಧ್ರ ಜಾಸ್ತಿ ಆಗಿದೆ. ಹಾಗಾಗಿ ಆಹಾರ ಪೂರೈಕೆ ಮೇಕ್ ಹೋಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ರೋಗಕ್ಕೆ ತುತ್ತಾಗಿದೆ ತೋಟ ಅಥವಾ ಗಿಡ. ಇದು ಬರ್ಲಿಕ್ಕೆ ಮೇನ್ ಕಾರಣ ನೀರನ್ನ ಯಥೇಚ್ಛವಾಗಿ ಕೊಡ್ತಾ ಇರ್ತಕ್ಕಂಥದ್ದು. ನಾವು ನೀರನ್ನ ಯಥೇಚ್ಛವಾಗಿ ಕೊಟ್ಟು ಏನ್ ಮಾಡ್ತಾ ಇದೀವಿ, ನೀರು ನಿಲ್ಲೋ ತರ ಮಾಡ್ತಾ ಇದೀವಿ, ಅಲ್ಲಿ ಪ್ಯಾಥೋಜನ್ ಆಗ್ತಾ ಇದೆ. ಹಾಗಾಗಿ ಶಿಲೀಂಧ್ರ ಸಂಖ್ಯೆ ಜಾಸ್ತಿ ಆಗಿ ಬೇರಿನ ಮೇಲೆ ಹಾನಿ ಮಾಡ್ತಾ ಇದೆ ಒಂದು. ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದೀವಿ, ಯಥೇಚ್ಛವಾಗಿ ಕೆಮಿಕಲ್ ಗೊಬ್ಬರಗಳನ್ನ ಸುರಿತಾ ಇದೀವಿ. ಬೇರಿಗೆ ಗಾಳಿ ಆಡದೇ ಇರೋ ರೀತಿಯಲ್ಲಿ ಮಣ್ಣು ಕ್ಲಾಟ್ ಆಗ್ತಾ ಇದೆ. ನಾವು ಕೊಡ್ತಾ ಇರ್ತಕ್ಕಂಥ ಶಿಲೀಂಧ್ರ ಕೆಮಿಕಲ್ಗಳಿಂದ ಅಲ್ಲಿ ಏನಾಗ್ತಾ ಇದೆ, ಬೇರಿಗೆ ಗಾಳಿ ಆಡ್ತಾ ಇಲ್ಲ, ಮಣ್ಣು ಕ್ಲಾಟ್ ಆಗ್ತಾ ಇದೆ. ಎರಡನೇದು. ಮತ್ತೆ ಇನ್ನೊಂದು ನಾವು ಏನ್ ಮಾಡ್ತಾ ಇದೀವಿ, ಗೋಡು ಮಣ್ಣು ಮತ್ತೆ ತಿಪ್ಪೆಯಿಂದ ತರ್ತಕ್ಕಂಥ ತ್ಯಾಜ್ಯಗಳು ಮತ್ತೊಂದನ್ನ ಗಿಡದ ಬುಡದಲ್ಲೇ ಸುರಿತಾ ಇದೀವಿ. ನಾವು ಸುರಿದಂತ ತಿಪ್ಪೆಯ ತ್ಯಾಜ್ಯಗಳು ಕಳೀತಾ ಇಲ್ಲ, ಕೊಳಿತಾ ಇದೆ. ಕೊಳೆತು ಅಲ್ಲಿ ರೋಗಕಾರಕಗಳನ್ನ ಹೆಚ್ಚಿಸ್ತಾ ಇದೆ. ಅಲ್ಲಿಂದ ಕೂಡ ಅಣಬೆ ರೋಗ ಜಾಸ್ತಿ ಆಗ್ತಾ ಇದೆ. ನಾವು ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಇರೋದ್ರಿಂದ ನಾವು ಕೊಡುವಂತಹ ತ್ಯಾಜ್ಯಗಳು ಕಳಿಯೋದಿಲ್ಲ. ಯಾಕೆ ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಸಂಪೂರ್ಣ ನಾಶ ಆಗಿರುತ್ತೆ. ಮತ್ತೆ ಎರೆಹುಳುಗಳು ಸಂಪೂರ್ಣ ನಾಶ ಆಗ್ತಾ ಇರ್ತವೆ. ಹಾಗಾಗಿ ಏನಾಗುತ್ತೆ, ಆ ಒಂದು ಮಣ್ಣಿನಲ್ಲಿ ನಾವು ತ್ಯಾಜ್ಯಗಳನ್ನ ಕೊಟ್ಟಾಗ ಅದು ಮಣ್ಣಲ್ಲಿ ಡೈಲ್ಯೂಟ್ ಆಗದಿರ ಅದು ಹಾಗೆ ಉಳ್ಕೊಂಡು ಪ್ಯಾಥೋಜನ್ ಆಗಿ ಕೊಳೆತು ರೋಗವನ್ನ ತರ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಮಣ್ಣಿಗೆ ಯಥೇಚ್ಛವಾಗಿ ಈ ಒಂದು ಕೆಮಿಕಲ್ ಗೊಬ್ಬರಗಳನ್ನ ಹಾಕೋದನ್ನ ನಿಲ್ಲಿಸ್ಬೇಕು. ಏನ್ ಮಾಡ್ಬೇಕಾದ್ರೆ ಕೆಮಿಕಲ್ ಗೊಬ್ಬರಗಳನ್ನ ಬಿಟ್ಟ ಮೇಲೆ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ, ಜೀವಾಣು ಗೊಬ್ಬರಗಳನ್ನ ಯಥೇಚ್ಛವಾಗಿ ಮಣ್ಣಿಗೆ ಸೇರಿಸೋದನ್ನ ಕಲ್ಕೋಬೇಕು. ಜೀವಾಣು ಗೊಬ್ಬರಗಳನ್ನ ನಾವು ಯಾವಾಗ ಮಣ್ಣಿಗೆ ಯಥೇಚ್ಛವಾಗಿ ಸೇರಿಸ್ತೀವಿ, ಮಣ್ಣಿನಲ್ಲಿ ಇರ್ತಕ್ಕಂಥ ಹಾನಿಕಾರಕ ರೋಗ ತರುವಂತಹ ಜೀವಾಣುಗಳು ನಾಶ ಹೊಂದಿ ಉಪಕಾರಿ ಮಣ್ಣಿನ ಜೀವಿಗಳು ಜಾಸ್ತಿ ಆಗ್ತವೆ. ಇದನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮಣ್ಣು ಆರೋಗ್ಯವಾಗಿರುತ್ತೆ, ಬೇರು ಆರೋಗ್ಯವಾಗಿರುತ್ತೆ. ಆಗ ನಾವು ತೋಟನ ಸಮೃದ್ಧಿಯಾಗಿ ಕಾಪಾಡ್ಕೋಬಹುದು. ಅಣಬೆ ರೋಗ ಬರದೇ ಇರೋ ತರ ನಾವು ನೋಡ್ಕೋಬಹುದು.
ಅಣಬೆ ರೋಗ ಬಂತು ಅಂತ ಬಂದ ಮೇಲೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದನ್ನ ಮಾಡಕ್ ಹೋಗ್ಬಾರ್ದು, ಮೊದಲೇನೆ ನಾವು ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಹಾಗಾದ್ರೆ ರೋಗವನ್ನು ನಿವಾರಣೆ ಮಾಡುವಂತಹ ಪದ್ಧತಿಗಳು ನಾವು ಏನೇನೆಲ್ಲ ಮಾಡಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹಿತವಾಗಿ ನೀರು ಕೊಡಬೇಕು, ಯಥೇಚ್ಛವಾಗಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ತೋಟದ ಮಧ್ಯದಲ್ಲಿ ಬಸಿಗಾಲುವೆಗಳನ್ನ ನಿರ್ಮಿಸಬೇಕು, ನೀರು ಹಿಂಗಬೇಕು, ಯಥೇಚ್ಛವಾಗಿ ಜಾಸ್ತಿ ಆಗಿರ್ತಕ್ಕಂಥ ನೀರು ಬಸಿಗಾಲುವೆನಲ್ಲಿ ಬಸ್ತು ತೋಟದಿಂದ ಆಚೆಗೆ ಹೋಗೋ ತರ ನೋಡ್ಕೋಬೇಕು. ಮತ್ತೆ ಮೂರನೇದಾಗಿ ನಾವೇನ್ ಮಾಡಬೇಕು, ತೋಟಗಳಿಗೆ ಬಳಸುವಂತ ತ್ಯಾಜ್ಯಗಳು, ಕೃಷಿಜನ್ಯ ತ್ಯಾಜ್ಯ ಇರ್ಬೋದು, ಪ್ರಾಣಿಜನ್ಯ ತ್ಯಾಜ್ಯ ಇರ್ಬೋದು, ಅದನ್ನ ಗಿಡದ ಬುಡದಿಂದ 2 ಅಡಿ ಅಂತರದಲ್ಲಿ ಹಾಕ್ಬೇಕು. ಗಿಡದ ಬುಡಕ್ಕೆ ಹತ್ನಾಗಿ ತಗೊಂಡೋಗಿ ಹಾಕಿ ಅಲ್ಲಿ ಕೊಳೆಯೋ ತರ ಮಾಡಬಾರ್ದು, ಗಿಡದ ಬುಡದಿಂದ ದೂರದಲ್ಲಿ ಹಾಕ್ಬೇಕು, ಮತ್ತೆ ಅದು ಕಳಿಯುವಂತೆ ಮಾಡಬೇಕು. ಮತ್ತೆ ಯಥೇಚ್ಛವಾಗಿ ಜೀವಾಣುಗಳು ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪೆಸಿಲೋಮೈಸಿಸ್ ಮತ್ತೆ ವ್ಯಾಮು ಇವುಗಳನ್ನು ನಾವು ಯಥೇಚ್ಛವಾಗಿ ಮಣ್ಣಿಗೆ ಕೊಡಬೇಕು. ಇವನ್ನ ನಾವು ಕೊಟ್ಟಾಗ ಏನಾಗುತ್ತೆ, ನಾವು ಕೊಡುವಂತಹ ತ್ಯಾಜ್ಯಗಳು ಮಣ್ಣಿನಲ್ಲಿ ಲೀನವಾಗಿ ನೀಟಾಗಿ ಕಳೆದು ಪೋಷಕಾಂಶ ಆಗಿ ಕನ್ವರ್ಟ್ ಆಗಿ ಗಿಡಕ್ಕೆ ಆಹಾರವನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ನಾವು ಕೊಡುವಂಥ ವ್ಯಾಮು ಗಿಡದ ಬೇರಿನ ಬೆಳವಣಿಗೆಯನ್ನು ಅಭಿವೃದ್ಧಿ ಮಾಡಿ, ಗಿಡದ ಬೇರಿನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿ, ಬೇರು ಚೆನ್ನಾಗಿದ್ದಾಗ ಗಿಡ ಕೂಡ ಚೆನ್ನಾಗಿರುತ್ತೆ, ಬೇರು ಚೆನ್ನಾಗಿದ್ದಾಗ ಗಿಡದಲ್ಲಿ ಫಸಲು ಕೂಡ ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ಕಾರಣಕ್ಕೂ ಗಿಡದ ಬೇರು ಮತ್ತೆ ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡ್ತಾ ಇಲ್ಲ ಅಂತಂದ್ರೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸುಮ್ಮನಾಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಿಂದನೂ ಕೂಡ ಗಿಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಣ್ಣು ಆರೋಗ್ಯವಾಗಿರ್ಬೇಕು, ಬೇರು ಆರೋಗ್ಯವಾಗಿರ್ಬೇಕು, ಆ ನಂತರವೇ ಗಿಡ ಆರೋಗ್ಯವಾಗಿ ಇರುವಂಥದ್ದು. ನಾವು ಅದನ್ನ ಬಿಟ್ಟು ಏನ್ ಮಾಡ್ತಾ ಇದೀವಿ, ಗಿಡ ಆರೋಗ್ಯವಾಗಿರ್ಲಿ ಅಂತೇಳಿ ಯಥೇಚ್ಛವಾಗಿ ಗೊಬ್ಬರಗಳನ್ನ ಕೊಡ್ತಾ ಇದೀವಿ, ನೀರನ್ನ ಕೊಡ್ತಾ ಇದೀವಿ. ಕೊಡುವಂತಹ ಪದ್ಧತಿಯನ್ನು ನಾವು ಸರಿಪಡಿಸ್ಕೊಂಡ್ರೆ, ನಿರ್ವಹಣಾ ಕ್ರಮಗಳನ್ನ ಸರಿಯಾಗಿ ನಾವು ಮಾಡಿಕೊಂಡ್ರೆ ರೋಗ ಹತೋಟಿ ಮಾಡಬಹುದು. ಇಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇನೆ, ನಾವು ನಿರ್ವಹಣಾ ಕ್ರಮಗಳನ್ನ ಬದಲಿಸ್ಕೋಬೇಕು. ನೀರನ್ನ ಯಥೇಚ್ಛವಾಗಿ ಕೊಡೋದನ್ನ ನಿಲ್ಲಿಸಬೇಕು, ಯಥೇಚ್ಛವಾಗಿ ಜೈವಿಕ ಗೊಬ್ಬರಗಳನ್ನ ಬಳಸಬೇಕು, ತ್ಯಾಜ್ಯಗಳನ್ನ ಕಳಿಯೋ ತರ ಮಾಡಬೇಕು, ಕೊಳೆಯೋ ತರ ಮಾಡಬಾರ್ದು. ಹೀಗೆ ಮಾಡೋದ್ರಿಂದ ನಾವು ರೋಗನ ಕಡಿಮೆ ಮಾಡ್ಬೋದೇ ವಿನಃ ಯಾವುದೇ ರೀತಿ ಈ ಒಂದು ಸಿಸ್ಟಮೆಟಿಕ್ ಸ್ಪ್ರೇಗಳಿರ್ಬೋದು, ಸಿಸ್ಟಮೆಟಿಕ್ ಕೀಟನಾಶಕಗಳಿರ್ಬೋದು, ಅಥವಾ ಸಿಸ್ಟಮೆಟಿಕ್ ಶಿಲೀಂಧ್ರನಾಶಕಗಳಿರ್ಬೋದು ತಗೊಂಬಂದು ಅಲ್ಲಿ ಸುರಿಯೋದ್ರಿಂದ ಅವು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ನೀವು ಸುರಿದಂತ ಸಿಸ್ಟಮೆಟಿಕ್ ಸ್ಪ್ರೇಗಳಿರ್ಬೋದು, ಔಷಧಿಗಳಿರ್ಬೋದು, ನೀವೆಲ್ಲಿ ಸುರಿದಿರ್ತೀರ ಅಲ್ಲಿಗೆ ಮಾತ್ರ ತಲುಪಿರುತ್ತೆ. ಅದು ಬೇರೆ ಕಡೆ ಇರ್ತಕ್ಕಂಥ ಜೀವಾಣುಗಳು ಮತ್ತೆ ಇಲ್ಲಿ ಯಾವಾಗ ಔಷಧಿ ಗುಣ ಜಾಸ್ತಿ ಆಯ್ತು, ನೀವು ಕೊಟ್ಟಂತ ಕೆಮಿಕಲ್ ಜಾಸ್ತಿ ಆಯ್ತು, ರೋಗಕಾರಕಗಳು ದೂರಕ್ಕೆ ಹೋಗ್ತವೆ, ಅಲ್ಲೆಲ್ಲೋ ವಾಸ ಮಾಡಿದ್ದು ಇದ್ರದ್ದು ಪರಿಣಾಮ ಕಡಿಮೆ ಆದಾಗ ಮತ್ತೆ ಇಲ್ಲಿಗೆ ಬರ್ತವೆ. ಹಾಗಾಗಿ ನೀವು ಪುನಃ ಬಳಸಬೇಕಾಗ್ತಾ ಇರುತ್ತೆ, ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನೇ ನಾವೇನಾದ್ರೂ ಜೈವಿಕದಲ್ಲಿ ಮಾಡ್ಕೊಂಡಾಗ ಜೀವಾಣುಗಳು ಇಲ್ಲೇ ಅಭಿವೃದ್ಧಿ ಆಗ್ತವೆ, ನೀವು ಪದೇ ಕೊಡುವಷ್ಟು ಇರೋದಿಲ್ಲ. ವರ್ಷಕ್ಕೆ 2 ಟೈಮ್ ಕೊಡ್ಕೊಂಡ್ರೆ ಸಾಕು. ಜೀವಾಣುಗಳ ಅಭಿವೃದ್ಧಿ ಚೆನ್ನಾಗಾಗೋದ್ರಿಂದ, ಮಲ್ಟಿಪ್ಲೈ ಆಗೋದ್ರಿಂದ ಗಿಡಕ್ಕೆ ಪೋಷಕಾಂಶನೂ ಸಿಗುತ್ತೆ, ಬೇರಿನ ಅಭಿವೃದ್ಧಿನೂ ಚೆನ್ನಾಗಾಗುತ್ತೆ, ಮಣ್ಣು ಸಹ ಅದ್ಭುತವಾಗಿ ಫಲವತ್ತಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಅಣಬೆ ರೋಗನ ನಾವು ಕಡಿಮೆ ಮಾಡ್ಕೋಬೋದೇ ವಿನಃ ಯಾವುದೇ ರೀತಿ ಕೆಮಿಕಲ್ ಗೊಬ್ಬರಗಳನ್ನ ತಗೊಂಡು ಸುರಿಯೋದ್ರಿಂದ, ಕೆಮಿಕಲ್ ಔಷಧಿಗಳನ್ನ ಸುರಿಯೋದ್ರಿಂದ ನಾವು ಅಣಬೆ ರೋಗ ಹೋಗಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ತೀರಾ ಕಡಿಮೆ ಇರುತ್ತೆ. ರೈತ ಬಾಂಧವರಿಗೆ ಗಮನಿಸಿ, ನೀವು ಏನ್ ಮಾಡಿ, ಅಣಬೆ ರೋಗ ಯಥೇಚ್ಛವಾಗಿ ಬಂದಿದೆ ನಮ್ಮ ತೋಟಗಳಿಗೆ ಅಂತ ಹೇಳಿದ್ರೆ ಬೇರಿನ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ. ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿನ ನಾನು ತಿಳಿಸ್ಕೊಂಡು ಕೊಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಬೇರು ಹುಳುಗಳ ಬಗ್ಗೆ ಮಾಹಿತಿನ ನಾವು ಪಡ್ಕೊಳ್ಳೋಣ. ಅದನ್ನು ನಾವು ಹತೋಟಿ ಮಾಡಲಿಕ್ಕೆ ಯಾವೆಲ್ಲ ಜೀವಾಣು ಗೊಬ್ಬರಗಳನ್ನ ನಾವು ಬಳಸಬೇಕು ಅನ್ನೋದನ್ನ ನೋಡೋಣ. ಧನ್ಯವಾದಗಳು.